3 ಬ್ಲಡ್ ವೆಸಲ್ ಬ್ಲಾಕ್ ಆಯಿತು ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ, ಅವ್ರಿಗೆ ಡೆತ್ ಆಗುತ್ತೆ. 1 ವೆಸಲ್ ಬ್ಲಾಕ್ ಆದರೆ ಅದನ್ನು MI ಅಂತೀವಿ ನಾವು, ಮಯೋಕಾರ್ಡಿಯಲ್, ಅದು ಹಾರ್ಟ್ ಅಟ್ಯಾಕೆ. ಆದರೆ ನಿಮ್ಮನ್ನು ಉಳಿಸ್ಲಿಕ್ಕೆ ಬೇಕಾದಷ್ಟು ಹಾಸ್ಪಿಟ್ಲ್ಗಳಿದ್ದಾವೆ. ಅದರಿಂದ ದಯವಿಟ್ಟು ಜನಗಳು ಗಾಬರಿ ಆಗ್ದಿರಾ. ನಿಮಗೆ ಎಲ್ಲ ಎದೆ ನೋವು ಹಾರ್ಟ್ ಅಟ್ಯಾಕೆ ಅಲ್ಲ, ಈವನ್ ಗ್ಯಾಸ್ಟ್ರಿಕ್ಕು ಕೂಡ ಎಷ್ಟೋ ಸಾರಿ ಹೊಟ್ಟೆ ಉರಿ, ಎದೆ ಉರಿ, ಹಾರ್ಟ್ ಅಟ್ಯಾಕ್ ಆದಂಗೆ ಅನಿಸುತ್ತೆ. ಆದರೆ ಏನಂದರೆ ನೀವು ಹೋಗ್ಬಿಟ್ಟು ಇಲ್ಲ ಬಿಡ್ರಿ ಹಾರ್ಟ್ ಚೆನ್ನಾಗಿದೆ ಅನ್ಸ್ಕೊಂಬಂದರೆ ಸಂತೋಷ. ನೀವೇ ಮನೆಯೊಳಗೆ ಕೂತ್ಕೊಂಡು ನನಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂದ್ಕೊಂಡು ಸತ್ತೋಗೋದ್ರ ಬದಲು ಇದು ಬೆಟ್ರು. ಸೊ ಇವತ್ತಿನ ಈ ಸುದ್ದಿಯ ಪ್ರಕಾರ ನಿಜವಾಗ್ಲೂ ಆಗ್ತಾ ಇದೆ ಇಂಡಿಯಾದೊಳಗೆ, ಯಂಗರ್ ಜನ್ರೇಷನ್ಗೆ ಆಗ್ತಾ ಇದೆ ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನು. ಬಿಕಾಸ್ ನೋಡಿ, ಮೊದಲ ಕಾಲದಾಗೆ ಅಪ್ಪ ರಿಟೈರ್ ಆಗೋಷ್ಟೊತ್ತಿಗೆ ಒಂದು ಮನೆ ಮಾಡಿದ್ರೆ ಸಾಕಪ್ಪ ಅಂದ್ಕೊಳ್ಳೋಣ. ಇವತ್ತು ಮಗನಿಗೆ ಹಂಗಲ್ಲ, 30 ವರ್ಷಕ್ಕೆ ದೊಡ್ಡ ಮನೆ ಬೇಕು, ಒಳ್ಳೆ ಕಾರ್ ಬೇಕು, ಒಳ್ಳೆ ಹುಡುಗಿ ಬೇಕು. ಸ್ಟ್ರೆಸ್ ರೀ ಇದು. ಇವೆಲ್ಲದರಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದ್ದರಿಂದ ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಡಾಕ್ಟರ್, ಇನ್ನು ತಾವು ಸಾಕಷ್ಟು ಬಾರಿ ಸ್ಪಷ್ಟನೆ ಕೊಟ್ಟಿದ್ದೀರಿ ವೀಕ್ಷಕರಿಗೆ. ಅಂದರೆ ಈ ಕೋವಿಡ್ ವ್ಯಾಕ್ಸಿನಿಂದ ಏನಾದರೂ ಈ ರೀತಿ ಆಗುತ್ತಾ, ಹೆಚ್ಚಾಗ್ತಾ ಇದೆಯಾ ಪ್ರಕರಣ ಏನು ಅಂತ ಮತ್ತೊಮ್ಮೆ ತಾವು ಹೇಳಿದ್ರು? ಇದು 100% ಇಲ್ಲ. ಇದು ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂತೀವಿ ನಾವು. ಕೋವಿಡ್ ಆಗಲೇ ಬಂದು ಭಾಳ ದಿನ ಆಗೋಯ್ತು, ಭಾಳ ಡಿಸ್ಕಷನ್ ಆಗೋದು. ಕೋವಿಡ್ನಿಂದ ಉಳ್ಕೊಂಡವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇತ್ತು. ಡಿಸೀಸಿಂದ ನಾನು ಹೇಳ್ತಿರೋ ರಿಕವರಿ ಆಗಿರ್ತಾರೆ, ಬ್ಲಡ್ ವೆಸಲ್ನಲ್ಲಿ ಕ್ಲಾಟ್ ಆಗೋದು. ನಾನು ಅವಲ್ಲೇ ಹೇಳಿದ್ನಲ್ಲ, ಕರೋನರಿ ವೆಸಲ್ನ ಕ್ಲಾಟ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಆಗೋದನ್ನು ರಿಪೋರ್ಟ್ ಇದೆ. ಆದರೆ ವ್ಯಾಕ್ಸಿನಿಂದ ಇದಾಯಿತು ಅಂತ ತಪ್ಪು ಮಾಹಿತಿಗಳು ಬಂದು ನಾನು 3 ವ್ಯಾಕ್ಸಿನ್ ತೊಗೊಂಡಿದ್ದೀನಿ. ಇವತ್ತು ಹೇಳ್ತೀನಿ, ವ್ಯಾಕ್ಸಿನ್ನಿಂದ ಹಾರ್ಟ್ ಅಟ್ಯಾಕ್ ಇರೋ ಇನ್ಸಿಡೆನ್ಸಸ್ ಭಾಳ ಕಡಿಮೆ. ಹಂಗಾಗಿ ಜನಗಳು ನಾನು ವ್ಯಾಕ್ಸಿನ್ ತೊಗೊಂಡ್ಬಿಟ್ಟಿದೆ, ಮುಂದೆ ವ್ಯಾಕ್ಸಿನ್ ತೊಗೋಬೇಕಾದ್ರೆ ಈ ಕೇರ್ಫುಲ್ಲಾಗಿ ಇವೆಲ್ಲ ಗೊಂದಲ ಬಿಡಿ. ಯಾವುದೇ ಒಂದು ಕಾಯಿಲೆಗೆ ಸಿಕ್ವೆಲೆ ಅಂತೀವಿ, ಅಂದರೆ ಅದಾದಮೇಲೆ ಕೆಲವು ಕಾಂಪ್ಲಿಕೇಶನ್ ಇರ್ತವೆ. ಆವಾಗಿದೆ ಕೋವಿಡ್ನೊಳಗೆ ಇಟ್ಸ್ ಎ ವೈರಲ್ ಡಿಸೀಸು. ಅವಾಗ ಸಮ್ ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್ ಎಲ್ಲ ವೇರಿ ಆಗಿತ್ತು, ಅದರಿಂದ ಆಗಿರೋ ರಿಪೋರ್ಟ್ಸ್ ಇದ್ದಾವೆ. ಆದರೆ ವ್ಯಾಕ್ಸಿನಿಂದ ಮಾತ್ರ ಮತ್ತೊಮ್ಮೆ ಹೇಳ್ತೀನಿ, ಇದು ವೈಜ್ಞಾನಿಕ ವಿಚಾರ. ವಿಜ್ಞಾನಿಗಳು ಕಷ್ಟಪಟ್ಟು ಜೀವ ಉಳಿಲಿ ಅಂತ ಕಂಡಿಡಿದ ವ್ಯಾಕ್ಸಿನ್ನು. ಅದು ನಮ್ಮ ಭಾರತ ದೇಶದ ಈ ಪ್ರೀಮಿಯರ್ ಸೈಂಟಿಸ್ಟು ತಯಾರು ಮಾಡಿದ್ದಂಥದ್ದು. ದಯವಿಟ್ಟು ವ್ಯಾಕ್ಸಿನ್ನಿಂದ, ಕೋವಿಡ್ ವ್ಯಾಕ್ಸಿನ್ನಿಂದ ಹಾರ್ಟ್ ಅಟ್ಯಾಕ್ ಆಗಿರೋದು ಬಹಳ ಕಡಿಮೆ ಅಂತ ಡೆಫಿನೆಟ್ಲಿ ತಿಳ್ಕೊಂಡು. ಡಾಕ್ಟರ್, ಇನ್ನು ಕಡೆಯದಾಗಿ ಡಾಕ್ಟ್ರೆ, ಈಗ ಆಫ್ಟರ್ 30 ವೈದ್ಯರ ಹತ್ರ ಹೋಗಿ ನೀವು ತಪಾಸಣೆ ಮಾಡಿಸ್ಕೊಳ್ಳಿ ವರ್ಷಕ್ಕೊಮ್ಮೆನಾದರೂ ಅಂತೇಳಿ, ಹೃದಯ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರಿ. ಏನೆಲ್ಲ ತಪಾಸಣೆ ಮಾಡ್ಕೊಬೇಕಾಗುತ್ತೆ? ಸೊ ವೀಕ್ಷಕರಿಗೆ ತಿಳಿಸೋದಾದ್ರೆ, ಫಸ್ಟ್ ನಿಮ್ಮ ಬ್ಲಡ್ ಟೆಸ್ಟ್ ಮಾಡ್ತಾರೆ. LDL ಎಷ್ಟಿದೆ, HDL ಎಷ್ಟಿದೆ, ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ ಅಂತ. ಸೊ ಲಿಪಿಡ್ ಪ್ರೊಫೈಲ್ ಅಂತೀವಿ, ಅದು ನಿಮ್ಮ ಬ್ಲಡ್ ಶುಗರು, ಅದು ಭಾಳ ಇಂಪಾರ್ಟೆಂಟು. ಕಿಡ್ನಿ, ಇದನ್ನು ಮಾಸ್ಟ್ರಲ್ ಚೆಕಪ್ ಅಂದರೆ ಕಂಪ್ಲೀಟ್ ಬ್ಲಡ್ ಟೆಸ್ಟು. ಹೃದಯಕ್ಕೆ ಸಂಬಂಧ ಅಂದರೆ ಮಿನಿಮಮ್ ಒಂದು ECG, ಎಕೋ ಕಾರ್ಡಿಯೋಗ್ರಾಮ್ ಅಂತೀವಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತೀವಿ. ಅದಾದಮೇಲೆ ಬೇಕಿದ್ದರೆ TMT ಅಂತ ಮಾಡ್ತಾರೆ. ಡೌಟ್ ಏನನ್ನ ಬಂದರೆ ಕಾರ್ಡಿಯಾಲಜಿ ಟ್ರೆಡ್ಮಿಲ್ ಟೆಸ್ಟ್, ಎಕ್ಸರ್ಸೈಸ್ ಬೇಸ್ಡ್ ECG ಚೇಂಜಸ್ಸು. ಅದರೊಳಗೂ ಏನಾದರೆ ಎಕೋ ಕಾರ್ಡಿಯೋಗ್ರಾಮ್ ಅವೆಲ್ಲ ಮಾಡ್ತಾರೆ, ಹಾರ್ಟ್ ಸ್ಕ್ಯಾನ್ನ ಮಾಡ್ತಾರೆ. ಆ್ಯಂಡ್ ಫೈನಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಅಂದರೆ ಆಂಜಿಯೋಗ್ರಾಮ್ ಅಂತೀವಿ ನಾವು. ಸೊ ಆಂಜಿಯೋಗ್ರಾಮ್ನಲ್ಲೂ ಇನ್ವೇಸಿವ್ ಇರ್ತದೆ, ನಾನ್ ಇನ್ವೇಸಿವ್, CT ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ. ಇದೆಲ್ಲ ಕಾರ್ಡಿಯಾಲಜಿಸ್ಟಿಗೆ ಗೊತ್ತಿರುತ್ತೆ. ಯಾವುದೇ ಒಂದು ಟೀಚಿಂಗ್ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಹೋಗಿ, ಎಂಥ ಹಾಸ್ಪಿಟ್ಲಿಗೆ ಹೋದರೂ ಕೂಡ ನಿಮಗೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಬ್ಲಡ್ಡಿಗೆ ಬಂದರೆ ಬ್ಲಡ್ ಶುಗರ್, ಯಾಕಂದರೆ ಡಯಾಬಿಟೀಸು ಎಷ್ಟೋ ಸಾರಿ ಗೊತ್ತೇ ಇರೋಲ್ಲ ಅವ್ರಿಗೆ, 400 ಇರುತ್ತೆ, ನೋಡ್ಕೊಂಡೇ ಇರೋಲ್ಲ. ಸೊ BP ಚೆಕ್ ಮಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರಿಗೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಸ್ಟ್ರೋಕ್ ಆದಾಗ ಬಂದಾಗೆ ನಮಗೆ ಅವ್ರಿಗೆ BP ಇದೆ ಅಂತ ಗೊತ್ತಾಗೋದು. ಅವ್ರು ಕೇಳಿದ್ರೆ ನಮ್ಗೆ ಇದುವರೆಗೂ ತಲೆ ಚಕ್ಕರೆ ಬಂದಿರಲ್ಲ ಅಂತಾರೆ. ದಯವಿಟ್ಟು ನಿಮಗೆ ತಲೆ ಚಕ್ಕರ್ ಬರಬೇಕು, ಕೋಪ ಬರಬೇಕು, ಜಗಳ ಮಾಡಬೇಕು, ಏನೂ ಇಲ್ಲ. ನೀವು BP ಒಂದು ಚೆಕ್ ಮಾಡಿಸ್ಕೊಳ್ಳಿ. ಒಂದೇ ಇನ್ಸ್ಟ್ರೂಮೆಂಟು, ಒಂದೇ ಡಾಕ್ಟ್ರು, ಬೆಳಗ್ಗೆ ಹೊತ್ತು 3 ಸಾರಿ ಚೆಕ್ ಮಾಡಿಸ್ಕೊಳ್ಳಿ. ನಾರ್ಮಲ್ ಇದ್ದರೆ ಡಾಕ್ಟ್ರು ಹೇಳ್ತಾರೆ. ನಿಮ್ಮ ಬ್ಲಡ್ ಶುಗರ್ನು ಈಚೀಚೆಗೆ ತುಂಬ ಗೊಂದಲಗಳು ಕ್ರಿಯೇಟ್ ಮಾಡ್ತಿದ್ದಾರೆ. ಮೊನ್ನೆ ಯಾರೋ ಒಬ್ಬರು ಡಾಕ್ಟ್ರು, ಅವ್ರ ಕ್ವಾಲಿಫಿಕೇಷನ್ ಫಿಸಿಷಿಯನ್ ಅಲ್ಲ, ಆದರೂ ಅವ್ರು ಹೇಳ್ತಿದ್ರು 250 ಆದರೂ ಪರವಾಗಿಲ್ಲ, ಬಾದರ್ ಮಾಡಬೇಡಿ ಅಂತ. ಇನ್ನೊಬ್ಬ ನಮ್ಮ BM ಹೆಗ್ಡೆ ಸಾಹೇಬರು, ನಮ್ಮ ಟೀಚರ್ ಅವರು ಏನೋ ಗೊಂದಲ ಎದುರಿಸ್ತಾ ಇದ್ರು. ಶುಗರ್ ಆವರೇಜ್ ಅಷ್ಟೇ ಅವ್ರು ಹೇಳೋದು, ನಿಮಗೆ ಎಷ್ಟೇ ಇರಲಿ ಪರವಾಗಿಲ್ಲ ಅಂತಿದ್ರು. ಇವೆಲ್ಲ ನಾನು ಹೇಳಲ್ಲ, ನಾನು ವೈಜ್ಞಾನಿಕ ಹೇಳ್ತೀನಿ. WHO ಡೆಫಿನೇಷನ್ ಪ್ರಕಾರ ನಿಮ್ಮ ಬ್ಲಡ್ ಶುಗರು ಮೋರ್ ದೆನ್ 124 ಇದ್ದರೆ ಗ್ರಾಮ್ ಡೆಸಿಲೀಟ್ರ್ ಇದ್ದರೆ 3 ದಿವಸ ಚೆಕ್ ಮಾಡಿದಾಗಿದ್ದರೆ ನೀವು ಕನ್ಸಲ್ಟ್ ಮಾಡಬೇಕು. ಸೊ ಅಲ್ಟಿಮೇಟ್ಲಿ ಜನಗಳಿಗೆ ದಯವಿಟ್ಟು ನಿಮ್ಮ BP ಚೆಕ್ ಮಾಡಿಸ್ಕೊಳ್ಳಿ, ನಿಮ್ಮ ಬ್ಲಡ್ ಶುಗರ್ ಮಾಡಿ, ಲಿಪಿಡ್ ಪ್ರೊಫೈಲ್ ಮಾಡಿಸ್ಕೊಳ್ಳಿ, ಒಂದು ECG ಮಾಡಿಸ್ಕೊಳ್ಳಿ. ಅಲ್ಲೇ ಒಂದು ಎಕೋ ಮಾಡಿದರೆ ಮಾಡ್ತಾರೆ. TMT ಗೋಲ್ಡ್ ಸ್ಟ್ಯಾಂಡರ್ಡ್. ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಇಲ್ಲೋ ಅನ್ನೋದಕ್ಕೆ ಆಂಜಿಯೋ.
CT ಆಂಜಿಯೋ ಅಥವಾ ಕನ್ವೆನ್ಷನಲ್ ಆಂಜಿಯೋ ಇಷ್ಟು ಮಾಡಿಕೊಂಡ್ರೆ ಯು ಆರ್ ವೆರಿ ವೆರಿ ಸೇಫ್. ಬಹಳ ಒಳ್ಳೆ ಮಾಹಿತಿ ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಆಂಜನಪ್ಪ ಸಾರು ಯಾವುದೇ ಸಮಸ್ಯೆ ಇದ್ರೂ ಕೂಡ ಭಾಳ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ, ಕೋವಿಡ್ ಸಂದರ್ಭದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಭಾಳ ಜನರಿಗೆ ಅವೇರ್ನೆಸ್ ಮಾಡುವಂಥ, ಮೂಡಿಸುವಂಥ, ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಈಗಲೂ ಕೂಡ ನಟ ದಿಲೀಪ್ ರಾಜ್ ಆಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಇವರಿಗೆಲ್ರಿಗೂ ಕೂಡ ಹೃದಯಾಘಾತದಿಂದ ನಿಧನ ಆಗಿರುವಂಥದ್ದು. ಅದಕ್ಕೆ ಕಾರಣ ಜೊತೆಯಲ್ಲಿ ಲೈಫ್ ಸ್ಟೈಲು, ಫುಡ್ ಸ್ಟೈಲು ಎಲ್ಲದಕ್ಕೂ ಕೂಡ, ಅಂದರೆ ಹೃದಯಾಘಾತ ಆಗದೆ ತಡೆಯುವುದಕ್ಕೆ ಏನೆಲ್ಲ ಮಾಹಿತಿಗಳು ಬೇಕು ಅಷ್ಟು ಮಾಹಿತಿಗಳನ್ನ ಡಾಕ್ಟರ್ ನೀಡಿರುವಂಥದ್ದು. ಎಲ್ಲವನ್ನು ನೀವು ಪಾಲನೆ ಮಾಡಿದ್ರೆ ನಿಜಕ್ಕೂ ಕೂಡ ಇಂತಹ ಸಾವು ನೋವುಗಳನ್ನು ತಡಿಬೋದು ಅಂತ ಕೂಡ ಡಾಕ್ಟರ್ ಹೇಳಿರುವಂಥದ್ದು. ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.